ನಮ್ಮ ಕಡೆ ಒಂದೆರಡು ಆನೆಗಳಿದಾವೆ. ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ಸಿಲ್ವರ್ ಪೇಷಂಟ್ ಏನು ಎಲ್ಲ ಪೇಷಂಟ್ ಅಂತಲೇ ಇಟ್ಬಿಟ್ಟವ್ರೆ. ಲೇಡೀಸ್ 100 ರೂಪೀಸು. ಸೌಕರ್ಯ ನಿಮ್ಮ ಮೀಸ ಸಖತ್ತಾಗಿದೆ ಕಣ್ರಿ, ಫ್ಯಾನ್ ಆಗ್ಬಿಟ್ಟೆ. ಸುಮ್ಮನೆ ಡವ್ ಮಾಡಬೇಡಿ, ಅವಾಗ ಗೊತ್ತಾಗುತ್ತೆ. ಚೇಂಜ್ ಇಲ್ಲ. ಎಷ್ಟು ಸರ್? 50 ಉಂಟಾ ನೋಡು. ಹ್ಞೂ ಕೊಡಿ. ಸೌಕರ್ಯ ನಿಮ್ಮ ಮೀಸ ಸಖತ್ತಾಗಿದೆ ಕಣ್ರಿ, ಫ್ಯಾನ್ ಆಗ್ಬಿಟ್ಟೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ರಾಮಣ್ಣ. ಓಕೆ, ಥ್ಯಾಂಕ್ ಯು. ರಾಮ ಮಸ್ಟ್ರೆ. ಸ್ನೇಹಿತರೆ, ನಾವು ಇವಾಗಿದ್ದೀವಿ ನಿಸರ್ಗಧಾಮದಲ್ಲಿ. ಸೊ ನಿಸರ್ಗಧಾಮದಲ್ಲಿ ಪಾರ್ಕಿಂಗ್ ಮಾಡಿ ಒಳಗಡೆ ಬಂದು ನಿಸರ್ಗಧಾಮದ ಪಾರ್ಕಿಂಗ್ ಲಾಟ್, ಹಾಗೆ ಇಲ್ಲಿರುವಂಥ ಏನಿದು ಶಾಪಿಂಗ್ ಮಾಲ್ಸ್ ಹಾಗೆ ಹೋಟೆಲ್ಸ್ಗಳು ಇರುವಂಥ ಜಾಗದಲ್ಲಿದ್ದೀವಿ. ಇವಾಗ ನಮ್ಮ ಹುಡುಗರು ನಿಸರ್ಗಧಾಮ ನೋಡಿಕೋಣ ಅಂತ ಶಾಪಿಂಗ್ ಕಾಂಪ್ಲೆಕ್ಸ್ ನೋಡಿಕೊಂಡು ಶಾಪಿಂಗ್ ಮಾಡೋಕೆ ನಿಂತಾರೆ. ಬನ್ನಿ ಬನ್ನಿ ಬನ್ನಿ. ಯಾರು ನೋಡಿ, ಫುಲ್ ಶಾಪಿಂಗ್ ಮಾಲ್ ಇದೆಲ್ಲ. ಹಾಗೆ ಫುಡ್ ಕೋರ್ಟ್ ಈ ಕಡೆ ಎಲ್ಲ ಫುಲ್ ಶಾಪಿಂಗ್ ಕಾಂಪ್ಲೆಕ್ಸ್. ಹಾಂ, 10 ರೂಪಾಯಿ ಐಟಮ್ಸ್ ಅಂತೆ. $100. ಫುಲ್ ಶಾಪಿಂಗ್ ಸ್ಟ್ರೀಟ್ ಇದು, ಒಳಗಡೆ ನಿಸರ್ಗಧಾಮ. ಲೇಡೀಸ್ 100 ರೂಪೀಸು. ಲೇಡೀಸ್ ಸಿಗ್ತಾರೆ 100 ರೂಪೀಸಲ್ಲಿ. ಹಿಂಗೆ ಅದಕ್ಕೆ ಟಿಕೆಟ್ ಕೌಂಟರ್ಗೆ ಕ್ಯೂ. ಇದು ನಿಸರ್ಗಧಾಮದ ಎಂಟ್ರಿ ಪಾಯಿಂಟ್. ಎಲ್ಲೆಲ್ಲಿಂದ ಬರ್ತಿರೋ ನೀವೆಲ್ಲ? ಇದೇ ನಿಸರ್ಗಧಾಮದ ಎಂಟ್ರಿ ಪಾಯಿಂಟ್. ಇಲ್ಲಿ ಮನುಷ್ಯ ನಾನು ಫಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ಮನುಷ್ಯ. ಹೌದಾ? ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಓಹೋ ಹೋ ಹೋ, ಲೈನ್ ಮೇ ಕಡೆ ಓ ಜಾಗ ಇದೆ. ಬನ್ನಿ ಅಷ್ಟೇ ನೋಡುವ ಟಿಕೆಟ್ ಪ್ರೈಸ್ ಎಷ್ಟಿದೆ ಅಂತ. ಇವಾಗ ಮೊದಲೆಲ್ಲ 50 ರೂಪಾಯಿ ಇತ್ತು ಅಷ್ಟೇ. ಇವಾಗ ಅಡಲ್ಟ್ 60 ರೂಪೀಸ್ ಮಾಡಿದ್ದಾರೆ. 60 ರೂಪಾಯಿ. 400 ರೂಪೀಸ್. ಅಲ್ಲ, ಒಬ್ರಿಗೆ ಎಷ್ಟು? 60. ಹೋಸತಿ ಬಂದಾಗ 50 ಇತ್ತು, ಇವಾಗ 10 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಗರ್ಲ್ಸ್ ನಡ್ರಿ ಹೋಗೋಣ, ಬನ್ನಿ. ಇಲ್ಲಿ ಬನ್ನಿ. ಇಲ್ಲಿ ಫೋಟೋ. ಸಾರಿ ಚಿನ್ನ, ಹಂಗೆ ಹೋಗೋಕ್ಕಾಗಲ್ಲಮ್ಮ ನಮ್ಮ ಬಿಟ್ಟು, ಅದಕ್ಕೆ ಟಿಕೆಟ್ ಇಟ್ಕೊಂಡಿನಿ. ನಾವು ಕಾವೇರಿ ನಿಸರ್ಗಧಾಮಕ್ಕೆ ಸುಸ್ವಾಗತ. ಸರ್ 5 ಹೋಗಿ ಬಸ್. 1 2 3 4 5 ಅಷ್ಟೇ. ಇದೇ ಜಾಗದಲ್ಲಿ ನಾನು ಅಜ್ಜಿ ಫಸ್ಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇನ್ನು ನಡ್ಕೊಂಡು ಹೋದೆ. ಇಲ್ಲಿ ರಮೇಶಣ್ಣ ನಾವೆಲ್ಲ ಬಂದಿದ್ದು ಗೊತ್ತಾ? ರಮೇಶಣ್ಣ, ನಾನು, ಮಿತು, ಭರತ. ಅವಾಗ ಫಸ್ಟ್ ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಕಾಮಿಡಿಗೆ ಅಂತ ಮಾಡಿದ್ದು, ಬಟ್ ಚೆನ್ನಾಗಿ ಬಂದಿತ್ತು. ಅದು ಅಜಯ್ ಮೊಬೈಲ್ ಇದೆ ಅನ್ಸುತ್ತೆ ಇನ್ನೇನು. ನಾವು ಇವಾಗ ನಿಸರ್ಗಧಾಮದ ಎಂಟ್ರಿಲಿ ವೇ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ಅಯ್ಯಯ್ ಅಲ್ಲ ತೂಗುಯ್ಯಾಲೆ ಮಸ್ಟೇ ನೋಡಿ ಹಂಗಲ್ಲ. ಬಂದ್ರು ಜಾಲಿ ಜಾಲಿ. ಮಸ್ಟೇ ನೋಡ್ಬೇಕು ಮಸ್ಟೇ ನೀವು ಆ ಕಡೆ ಈ ಕಡೆ ಎಲ್ಲ. ಇಲ್ಲಿಂದ ಆ್ಯಕ್ಚುಲ್ ನಿಸರ್ಗಧಾಮ ಶುರುವಾಗೋದು. ಹೊರಗಡೆ ಹೋದಾಗಲೇ ನೆನಪಾಗಿಲ್ಲ ನೋಡಿ, ಎಲ್ಲಿದೆ ಅಂತ ಅವಳಿಗೆ ಗೊತ್ತಿಲ್ಲ. ಟೇಬಲ್ ಹತ್ರ ಯಾರ ಜೊತೆ ಬಂದಿದ್ದೆ? ಎತ್ಕೊಂಡೆ, ನಂಗೇನೋ ಗೊತ್ತಿಲ್ಲ. ಕಾವೇರಿ ಮಾತೆ ಇಲ್ಲಿ ಎಂಟ್ರೆನ್ಸ್ ಎಲ್ಲನೇ.
ಇದೆ ಅದಕ್ಕೆ ಅಂತಾನೆ ಮಾಡಿದ್ದಾರೆ ಫುಲ್ಲು. ಇಲ್ಲಿ ಪಕ್ಷಿದು ಬೇರೆ ಇದೆ, ಸಪ್ರೇಟಾಗಿ ಅದಕ್ಕೆ ಪೇಮೆಂಟ್ ಕೊಟ್ಟು ಹೋಗ್ಬೇಕು. ಚೆನ್ನಾಗಿದೆ ಅದನ್ನು. ಗ್ರಾಮಾರಣ್ಯ ಸಮಿತಿ ನೋಡಿ, ಕೊಡಗಿನ ಸೊಬಗನ್ನು ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಈ ಜಾಗದಲ್ಲಿ. ಜಿಂಕೆ ಎಲ್ಲ ಇರೋದು ಲಾಸ್ಟ್ ಆ ಕಡೆ ಹಾಂ ಹೌದು. ಜಂಗಲ್ ಸಫಾರಿ ಇಲ್ಲೇನು ಹುಲಿ ಎಲ್ಲ ಸಾಕವ್ರ? ಅಲ್ಲ ಮಾಸ್ಟರ್, ಅದು ಸುಮ್ಮನೆ ಅದು ಇದ್ರೊಳಗಡೆ ಅದು ಅಲ್ಲಿ ಕೂರೋದು ಹಟ್ಟುಗಳೆಲ್ಲ ಇದಾವೆ ಚೆನ್ನಾಗಿ. ಮಾತ್ರ ಬಿದ್ದರೆ ಜಾಸ್ತಿ ಇರೋದಿಲ್ಲಿ. ಅದು ನೀವಿದ್ದಾಗ ಮಾತ್ರ, ನಾವಿದ್ದಾಗ ಅಲ್ಲ ಅಂದರೆ ಮುಗೀತು. ಅಷ್ಟೇ. ನಾವು ಯಾಕಾದ್ರೆ ಕಾಸ್ಟ್ಯೂಮ್ ಹಾಕೊಂಡು ಒಂದ್ಸರಿ ಡ್ಯಾನ್ಸ್ ಮಾಡಬಾರ್ದು? ಕೊಡವ ಕಾಸ್ಟ್ಯೂಮ ಮತ್ತೆ ಕೊಡವ, ಈ ಡೊಳ್ಳು, ಆಮೇಲೆ ಇದು ಯಕ್ಷಗಾನ, ಇದನ್ನೆಲ್ಲ ಕಾಸ್ಟ್ಯೂಮ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕಂತ ಭಾರಿ ಆಸೆ ಬಿಟ್ಟಿದ್ದು ಮಸ್ಟರ್. ಬರ್ಡ್ ಪಾರ್ಕು ನೋಡ್ತೀರೇನ್ರ? ಚೆನ್ನಾಗಿರುತ್ತೆ. ಕೈಗಳಲ್ಲಿ ಇಟ್ಕೊಳ್ಳೋ ಹ್ಞೂ ಕೊಡ್ತಾರೆ, ಕೈ ಮೇಲೆ ಬಿಡ್ತಾರೆ. ಅದು ಅಕ್ಕಿ ಕೊಡ್ತಾರೆ, ಅದನ್ನು ಹಾಕಿದ್ರೆ. ಬರ್ಡ್ ಪಾರ್ಕು ಎಂಟ್ರಿಗೂ ದುಡ್ಡು, ಇಲ್ಲಿ ಬರ್ಡ್ ಪಾರ್ಕಿಗೆ ಹೋಗೋಕ್ಕೂ ದುಡ್ಡು. ಗುರು ನಿಸರ್ಗಧಾಮ ಬರ್ಡ್ ಪಾರ್ಕ್, ಒಳ್ಳೆ ಗುಹೆ ಒಳಗೆ ಹೋಗೋಂಥ ಫೀಲ್ ಇದೆ ಇಲ್ಲಿ. ದೊಡ್ಡದು ಮಷ್ಟೇ. ಇಲ್ಲಿ ಬಂದು ಇಟ್ಕೊಳಕ್ಕೂ ದುಡ್ಡ? 1 2 3 4 5. ಹಾಂ ಬನ್ನಿ ಒಳಗೆ. ವಿ ಲವ್ ಬರ್ಡ್ಸ್. ಇದ್ರೊಳಗಡೆ ಹೋಗ್ಬೋದು, ಹಿಡ್ಕೊಬೋದು. ಇದಕ್ಕೆ ಪೇಮೆಂಟ್ ಇಲ್ಲ. ತೆರಿಗೆ ಫಸ್ಟ್ ಏನಿಲ್ಲ ಮಾರೈತಿ. ಫಸ್ಟ್ ಸೀರಿಯಸ್ ಆಗಿ ಏನಿಲ್ಲ ಇಷ್ಟೊಂದೆಲ್ಲ. ಓಹೋ ಗುರು, ಉತ್ಸವ ಪಕ್ಷಿಗಳೆಲ್ಲ ಇದಾವೆ. ವಾವ್. ನಿಂಗೆ ಉಕ್ತವೆ ಹಂಗೆ ಹತ್ರಕ್ಕೆ ಹೋದ್ರೆ. ಕಟ್ ಮಾಡಿ ಹಾಕಿರೋದು ಕಾಳಿಂದ. ಒಂದ್ಸತಿ ಕುಕ್ಕಿದ್ರೆ ಇವು ಅಲ್ಲ, ಅದೇ ಮಿಸ್ ಆಗಿ ಕೈಗೆ ಸಿಗಾಕೊಂಡ್ರೆ ಅವ್ರಿಗೆ ತಲೆ ಹೆಂಗೆ ಕುಕ್ಕುತ್ತೆ ಗೊತ್ತಾ? ಹಾಂ ಹೌದು. ಉಸ್ಟ್ರ ಪಕ್ಷಿ ನೋಡ್ಕೋರಿ ಇಲ್ಲಿ. ಇದು ಅದೇಂಗೈತು ನೀವು ಅಷ್ಟೇ? ವಯಸ್ಸಾಯ್ತು ಅಂತೀರಾ? ಏನಮ್ಮ? ಟರ್ಕಿ ಕೋಳಿ. ಟರ್ಕಿ ಒಂದು ಟರ್ಕಿ ಕೊಡಿ. ನಮ್ಮ ಮೆದುಳು ಓಪನ್ ಆಗಿರಂಗಿದೆ. ಬೋರ್ ಆಗಿರ್ಬೇಡ. ಈ ನನ್ನ ಮಕ್ಕಳು ನಮಗೆ ಕೂಡ ಹಾಕೊಂಡು ಏನೋ ಮಾಡ್ತಾವ್ರೆ ಅಂತ ಬೈಕೊಂಡಿರ್ತದು ಪಾಪ. ಅದಕ್ಕೆ ಇಟ್ಟಿರೋದು ಗೋಲ್ಡನ್ ಪೇಷಂಟ್ ಅಂತ. ಪೇಷಂಟ್ ಅಂತಲೇ ಹೆಸರಲ್ಲೇ ಇಲ್ವಾ? ಕಡಕ್ನಾಥ್ ಯಾವ್ದು ಮೋಸ್ಟ್ಲಿ ಹೊಸ ಹೆಸರು? ನೀವು ಇಟ್ಟಿರೋದು ಹೆಸರು ಅಥವಾ ಮೊದಲೇ ಇತ್ತಾ? ಹಾಂ ಓಕೆ ಮ್ಯಾನ್. ಓಹೋ ಯಾವ್ದು ಮೋಸ್ಟ್ಲಿ ಸಿಲ್ವರ್ ಪೇಷಂಟ್. ಏನು ಎಲ್ಲ ಪೇಷಂಟ್ ಅಂತಲೇ ಇಟ್ಬಿಟ್ಟವ್ರೆ. ಮಶ್ರೆ ಇದು ಹೆಂಗೆ ತಿಂತಿದ್ದೀವಿ ನೋಡಿ ಮಶ್ರೆ, ಅದರಲ್ಲಿ ಕಾಲಲ್ಲಿ ಇಟ್ಕೊಂಡು ನೋಡಿ. ಜನರು ನೋಡಿ ಅಭ್ಯಾಸ ರಿಯಾಕ್ಟ್ ಮಾಡಲ್ಲ. ಏನು ಚೆನ್ನಾಗಿ ಇದು ಮಾಡ್ತಾ ಗೊತ್ತಾ? ಹ್ಞೂ ಫ್ರೀ ಎಂಟ್ರಿ ಇದೆ, ಬನ್ನಿ. ಬರ್ಡ್ಸ್ ನೋಡುವ. ಡೋರ್ ಹಾಕಂಗಿಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ.
ಜಸ್ಟ್ ಓಪನ್. ಓಕೆ ಓಕೆ ಓಕೆ. ಚರ್ಪ್ ಕೊಡ್ತಾರ ಥರ ಓಡ್ತೀವಿ ನಾವು. ಅಲೇ ಬೇಬೀಸ್. ಹಾಂ, ಅದನ್ನು ಅವ್ರು ಹೇಳ್ತಾರೆ. ಅದನ್ನು ಸುಮ್ಮನೆ ಬರಲ್ಲ. ನೋಡಿವಾ, ಕಾಣ್ತಿದ್ಯಾ? ಏನು ಕಾಣ್ತಿಲ್ವಾ? ಎಲ್ಲ ಫುಡ್ ಅವರೇ ಕೊಡ್ತಾರೆ. ಸುಮ್ಮನೆ ಡವ್ ಮಾಡಬೇಡಿ, ಅವಾಗ ಗೊತ್ತಾಗುತ್ತೆ. ಈಗ ಕಾಲಿಗೇನೋ ಕೊಟ್ಟವ್ರೆ. ನೀವು ಸರ್ರೇದ್ ನಾನು ಅಮ್ಮ. ವೆರಿ ನೈಸ್. ಐ ಅಂದರೆ ಅಕ್ಕಿಗಳಿಗೆ ಏನೂ ಆಗಬಾರ್ದಂತ. ಮಸಿ ಇಸ್ಕೊಡಿ ಹೆಂಗೇನೆ. ಏನಾಗಲ್ಲ, ಅದ್ಯಾಕೆ? ವಾ, ಏಯ್ ರಕ್ಷಾ ಬಾಯಿಲಿ, ರಕ್ಷಾ ಏಯ್ ಬಾಯಿಲಿ ಬಾಯಿಲಿ. ವರ್ಷ ಬಿಡು, ಇದು ಬಿಡು. ವಾ, ಅಯ್ಯ ಸುಮ್ಮನಿರು ಸುಮ್ಮನಿರು. ಮತ್ತೆ ಹಂಗೆ ಇಟ್ಕೊಳ್ಳಿ, ಫೋಟೋ ತೆಗಿತೀನಿ. ತೆಗಿರಿ ಮತ್ತೆ, ಬೇಗ ಜಾಸ್ತಿ ಕೊಟ್ಟವೆ. ನಾನು ಹತ್ರ ಇಟ್ಕೋ, ಕೈ ಹತ್ರ ಇಟ್ಕೋ, ಇನ್ನೂ ಸ್ವಲ್ಪ ಹತ್ರ ಇಟ್ಕೋ. ಹಾಂ, ನೈಸ್. ಈಗ ಈಗ ಇಲ್ಲ 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 ಇಲ್ಲ. ಏ ನನ್ ತೆಗಿರಲ್ಲ. ಕೊಡಿ ಕೊಡಿ. ಏ ಬಾರೆ, ಇವ್ರು ತೆಗಿವೆ. ತಗೋ ತಗೋ ಬೇಗ. ಬಾರೆ ಬಾರೆ ಬೇಗ ತೆಗಿ, ಉಲ್ಟಾ ತೆಗಿ, ಸ್ಟ್ರೈಟ್ ಸ್ಟ್ರೈಟ್. ಫೋಟೋನಾ? ಫೋಟೋ ತೆಗಿ ಫಸ್ಟ್. ಓ ಗೆಳ ನಂದದು ಉಪ್ಪು ಚೆನ್ನಾಗಿ ಟೇಸ್ಟ್ ಆಗ್ತೈತೆ. ಏನಾದ್ರು ಕಾಣ್ತಿದ್ಯಾ? ವಿಡಿಯೋ ಮಾಡಿ, ಇವಾಗ ವಿಡಿಯೋ ಮಾಡು. ನಾನು ಮಾಡಿದೆ ವಿಡಿಯೋನಾ? ಇಲ್ಲ, ಅಲ್ಲಿ ಖಾಲಿ ಆಯ್ತು. ಬಾ ಸಿಕ್ಕಿಲ್ವೇನು ಚಿನ್ನಿ? ಏನಿಲ್ವ ಅಲ್ಲಿ? ಕುಕ್ಕು ಹೇಳ್ತೀವಿ ಒಂದು ಮಕ್ಕೆ. ಇವಳು ಕುಕ್ಕು ಇವಳಿಗೆ. ಏ ಪ್ಲೀಸ್ ರಕ್ಷಾ, ಏನು ರಕ್ಷಾ ಬರಬೇಕು ತಾನೆ. ಇವಾಗ ಒಂದು ಡಾರ್ಕ್ ಕಲರ್ದು. ಈ ಭುಜ ಅದು ಸೂರ್ಯಕಾಂತಿ ಬೀಜ ಜಾಸ್ತಿ. ಮಸ್ಟೇ 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 ತೆಗಿರೋ. ಬಿಡಿ ಬಿಡಿ ಬಿಡಿ, ಸಾಕಾಗಿ. ಅವ್ರದ್ದೊಂದು ತೆಗಿ. ಮತ್ತೆ ಹೆಂಗೆ ಫೋಟೋ ತೆಗೀರಿ, ಹೆಂಗೆ ಹೊಡೀರಿ, ಟ್ಯಾಪ್ ಮಾಡಿ ಮೇಗಡೆ, ಮೇಗಡೆ ಟ್ಯಾಪ್ ಟ್ಯಾಪ್ ಮಾಡಿ ಮಸ್ತ್ ಮೇಗಡೆ. ಅವ್ರದ್ದೊಂದು ತೆಗಿರಿ ಪಾಪ. ಇವಾಗ ಕ್ಯಾಮ್ರಾ ಉಲ್ಟಾ ಮಾಡಿ, ಕ್ಯಾಮ್ರಾ ಉಲ್ಟಾ ಮಾಡಿ, ಕ್ಯಾಮ್ರಾ ಉಲ್ಟಾ ಮಾಡಿ. ಗೈಸ್ ನೋಡಿ, ನೀವು ನಿಸರ್ಗಧಾಮಕ್ಕೆ ಬಂದರೆ ಈ ಥರ ಪಕ್ಷಿಗೆ ಆಹಾರ ತಿನ್ನಿಸ್ಬೋದು. ಮೈಯೆಲ್ಲ ಜುಮ್ಮಂದೆ. ಮೇಲೆ ಶೋಲ್ಡರ್ ಬೇಕು ಬರ್ತೀನಿ, ಶೋಲ್ಡರ್ ಬೇಕು ಬರ, ಶೋಲ್ಡರ್ ಬೇಕು ಬರ. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಹಾಂ ಪಕ್ಷಿಗಳನ್ನೆಲ್ಲ ಆಟ ಆಡಿಸಿ ಇವಾಗ ವಾಪಸ್ಸು ಹೊರಟವು. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಕೈಗಳಲ್ಲೆಲ್ಲ ಮುಲ ಮುಲ ಅಂತ ಇತ್ತು. 50 ರೂಪಾಯಿ ಹಾಕಿಲ್ಲ ಅಲ್ವಾ ಮಸ್ಟೇ? ಹೊರ್ತಿಟ್ಟಿಸ್ತಾ ಈಗ ಹೊರ್ತನ್. ಯಾವತ್ತೂ ಅಷ್ಟೇನೆ, ಬುದ್ಧಿ ಇರೋ ಮನುಷ್ಯರಿಗಿಂತ ಮಾತು ಬರ್ದಿರೋ ಪ್ರಾಣಿಗಳೇ ಚಂದ. ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸೇರ್ಕೊಂಡು ಒಂದು ಸರಿ ಕುಕ್ಕಿದ್ರೆ ಬೋರ್ಡೆ 3 ಬಾಗ್ಲಾಗುತ್ತೆ. ಮಾನವರು ಹೋದಂಗೆ ಆಗ್ತಿದ್ಯಾ? ಅದು ಆರ್ಟಿಫಿಷಿಯಲ್ ಅನ್ನೋ ಥರ ಫೀಲ್ ಆಗ್ತಿಲ್ವಾ? ನೋಡೇ ಇಲ್ಲ ಅನ್ನೋ ಥರ ಅದು. ಸ್ಟ್ರಿಚ್ ಇಗ್ವಾನ ಗ್ರೀನ್ ಕಲರ್. ಇಲ್ಲಿ ಇಲ್ಲೊಂದಿದೆ, ಇಲ್ಲಿ ಹೇಳಿದೆ. ಇಲ್ಲಿ ನೋಡಿ, ಚಿಕ್ಕವು ಇದೆ, ಕಲರ್.
ದೀಕ್ಷಾ ಕರಿತಿದ್ದ ನಿನ್ನ. ಅಯ್ಯೋ 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 ಏನು ಸೌಂಡ್ ಬರೋದು? ಪಕ್ಷಿಧಾಮ ಮಾಸ್ಟರ್ ಹೊರ್ತಿಟ್ಟಾ ಜಿಂಕೆವನ. ಆ್ಯಕ್ಚುಲಿ ಇವೆಲ್ಲ ವೈಲ್ಡಲ್ಲಿ ಇದ್ದಾಗ ನೋಡೋಕೆ ಚಂದ ಮಾಸ್ಟ್ರೆ. ಬಂಡೀಪುರ ಫಾರೆಸ್ಟಲ್ಲೆಲ್ಲ ನೋಡೋಕೆ ಚಂದ ಇವನ್ನ. ಬರ್ರಿ ಬರ್ರಿ ಬರ್ರಿ. ಜುರಾಸಿಕ್ ಜಂಗಲ್ ಜಿಂಕೆವನ. ನಾವು ಹೋಗುವ ಆಟ ಆಡುವ. ಎಕ್ಸ್ಕ್ಯೂಸ್ ಮೀ ಸೈಡ್ ಪ್ಲೀಸ್. ಪೆಡಲ್ ಬೋಟಿಂಗ್ ಸಾ ಅಲ್ವಾ? ಜಸ್ಟ್ ಆಟ ಆಡ್ಲಿಕ್ಕೆ. ಓ ಈ ಓಹೋ ಬೇಡ ಮಾಸ್ಟರ್, ಅಂಥ ದೃಢ ನಿರ್ಧಾರಕ್ಕೆಲ್ಲ ಬರೋಕ್ಕೆ ಹೋಗ್ಬೇಡಿ ಗೈಸ್. ಎಲ್ಲಿಗೆ ಹೋಗಕ್ಕೆ ಇವಾಗ? ನಡೀರಿ ಎಲ್ಲ ಅಂತ ತಂದು ಇವಾಗ ಮುಗಿಸೋಣ. ಹೊಟ್ಟೆ ಕೆರಿತಾ ಇದೆ. ಲಾಫರ್ಸ್ ಮೊದಲು ಹೊಟ್ಟೆ ಊಟ ಹಾಕ್ರೋ ಅಂತ ಇದೆ. ಆಮೇಲೆ ಮಾಡೋಣ ಅಂತ ಹೇಳಿದೆ. ಇಲ್ಲಿ ಸುತ್ತಾಡಿಲ್ವಾ ಗಟ್ಟಿ ಫಿಲೋ? ವಾಚ್ ಮಾಡೋಣ. ಖಂಡಿತವಾಗ್ಲು ಸಖತ್ತಾಗಿದೆಯಾ? ಎಂಜಾಯ್ ಮಾಡಿ ನೀವು. ನಾವು ಮೂಕ ಪ್ರೇಕ್ಷಕರ ಥರ ನಿಂತ್ಕೊಂಡು ನೋಡ್ತೀವಿ ಇಲ್ಲಿ. ತಣ್ಣೀರೋ ಬಿಸಿನೀರಾಗೈತಲೇ. ಮಲಯಾಳಿ ಮಾತಾಡ್ಸ್ರಲ್ಲ ನಮ್ಮನ್ನ, ಹಂಗೆ ಹೋಗ್ತೀರಾ? ಮಲಯಾಳಿ ಪದ ಬಂತಲ್ಲ. ಇಲ್ಲಿ ಇವಾಗ ನನ್ನ ಅಮ್ಮನ ತೋರಿಸ್ತೀನಿ ಬನ್ನಿ. ಇಲ್ಲೇ ಇದೆಯಲ್ಲ ಹಿಂದೆ ಹೇಳ್ಡು. ಎಲ್ಲ ಹೊಡಿತಾರೆ, ಊಟ ತಂದವ್ರೆ ಇತ್ತಲ್ಲೇ ಹೊಡಿತಾರೆ. ಇಲ್ಲೇ ಕೊಟ್ಟಿರ್ಬೇಕು ಮಸ್ಟೇ ಮೋಸ್ಟ್ಲಿ. ಇಲ್ಲೇನು ಆಟ ಆಡ್ತಾವ್ರ ಹುಡುಗರು? ಓಹೋ ಯಾರು ಬ್ಯಾಗಿಗೆ ಹಿಡ್ಕೊಂಡು ನೋಡಿಕೊಂಡು ಕೊಡಗಿನ ಬುಡಕಟ್ಟು ಜನಾಂಗದವರ ಜೀವನ ಶೈಲಿ. ಅದೇ ಮಸ್ಟೇ ನೀವು ನೋಡಿ ಲಾಸ್ಟಲ್ಲಿ ಇದ್ದೀರಾ? ಹಾಂ ಇಲ್ಲಿ ನಿಮ್ಮ ಹೆಂಗಸ್ರು ನೋಡಿ, ಈ ಕಡೆ ಪಾಪ ಎತ್ಕೊಂಡು ನಿಂತಾರೆ. ಅಯ್ಯೋ ಜುರಾಸಿಕ್ ಜಂಗಲ್ ಗೈಸ್ ನೋಡಿರಲ್ಲ, ಇದೆ ನಿಸರ್ಗಧಾಮ ಪ್ಲೇಸು. ಬೇರೆ ಪ್ಲೇಸಿಗೆ ಹೋಗ್ತೀವಂತೆ, ಅಲ್ಲಿ ಸಿಗುವಂತೆ. ಸ್ನೇಹಿತರೆ, ನಾವು ಇವಾಗಿದ್ದೀವಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹತ್ರವ. ಆದರೆ ಎಲಿಫೆಂಟ್ ಕ್ಯಾಂಪ್ ನೋಡೋದಕ್ಕೆ ನೋಡಿ ಕ್ಯೂನ. ಈ ಕ್ಯೂನಲ್ಲಿ ನಾವು ನಿಂತ್ಕೊಂಡು ಟಿಕೆಟ್ ತಗೊಂಡು ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗೋಗಿರುತ್ತೆ. ಸೊ ಅದಕ್ಕೆ ಪ್ಲ್ಯಾನ್ ಚೇಂಜ್ ಅಂತ ಅನ್ಕೋತಾ ಇದ್ದೀವಿ. ಇಲ್ಲಿಂದಲೇ ಎಲಿಫೆಂಟಿಗೆ ಒಂದು ಹಾಯ್ ಮಾಡಿ ಮತ್ತೆ ವಾಪಸ್ ರಿಟರ್ನ್ ಹೋಗೋದಷ್ಟೇ. ಗೈಸ್ ನಾವೆಂತೂ ಆ ಕಡೆಗೆ ಹೋಗ್ತೀವಲ್ಲೋ ಗೊತ್ತಿಲ್ಲ, ಅದಕ್ಕೆ ಇಲ್ಲೇ ಆನೆ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಓ ವೆರಿ ನೈಸ್. ಅಲ್ಲಿ ಲಾಸ್ಟ್ ನಾವು ಬಂದ್ವಲ್ಲ ನೋಡಿ ಮಾಸ್ಟರ್, ಒಂದು ಸತಿ ಇಷ್ಟು ಜನ ಹೋಗ್ತಾರೆ ಆ ಕಡೆಗೆ. ಮಾಸ್ಟ್ರೆ ರನ್ನಿಂಗಲ್ಲಿ ಆನೆ ತೋರ್ಸ್ಕೊಂಡು ಕರ್ಕೊಬರೋದ? ಏ ಇಲ್ಲ ಮಾಸ್ಟ್ರೇ, ಅಲ್ಲಿ ಬಿಡ್ತಾರೆ. ಅಯ್ಯ ಯಪ್ಪ, ಇನ್ನೊಂದ್ಸತಿ ಹೇಳೋ. ನಾವು ಪಕ್ಕದಲ್ಲಿ ಆನೆ ಇಟ್ಕೊಂಡೆ ಹೋಗಡ್ತಿಲ್ಲ ಇಲ್ಲಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಅದು ಆನೆಗಳನ್ನ ಅಲ್ಲಿ ಕ್ಯಾಂಪ್ ಇದೆ ಫ್ರಂಟಿಗೆ ನಿಲ್ಲಿಸ್ತಾರೆ ಗೊತ್ತಾ ಸಾಲಕ್ಕೆ, ಆ ಕ್ಯಾಂಪ್ ಹತ್ರ ಇರುತ್ತೆ. ಇವರು ಇಷ್ಟೊತ್ತಿನ ಸ್ನಾನಕ್ಕೆ ಅಂತ ಕರ್ಕೊಂಡ್ಬರ್ತಾರೆ, ಆಟ ಆಡ್ಸೋಕ್ಕೆ, ಸ್ನಾನಕ್ಕೆ. ಅವ್ರನ್ನ ಬಿಟ್ಬಿಟ್ಟು ಬರೋದು ಆ ಕಡೆಗೆ. ಅವರು ಫುಲ್ ಕ್ಯಾಂಪ್ ಒಳಗೆ ಹೋಗ್ತಾರೆ. ಇದು ನೋಡಿ ಗಾಯ್ಸ್,
ಅಣ್ಣ ನಿನ್ನ ಹೆಸರು? ಹಾಂ ಏನು ಚೆನ್ನಾಗಿ ಆಟ ಆಡ್ತಾನೆ. ಚೆನ್ನಾಗಿ ಕಾಣ್ತೀನಿ. ನಮಸ್ತೆ ಸ್ನೇಹಿತರೆ, ಆನೆ ನೋಡೋಣ ಅಂತ ಬಂದು ಇಲ್ಲಿಂದ ಕಾಣ್ತಿದ್ದೀವಿ ನೋಡಿ ಆನೆ. ನೋಡಿದ್ದು ಹೊರಟಿದ್ದೀವಿ ವಾಪಸ್ ಮನೆಗೆ. ನಮ್ಮ ಕಡೆ ಒಂದೆರಡು ಆನೆಗಳಿದ್ದಾವೆ. ಗೂಳಿ ಥರ ಗುಮ್ತಾವು, ಆನೆ ಥರ ಅಲ್ಲ. ಎಷ್ಟು ಬೇಗ ಇದು ಕಬ್ಬಿನ ಜೊತೆ ಕ್ಯೂ ಇದೆ ಅನ್ಸುತ್ತೆ ನೋಡು. ಕ್ಯೂ ಅಲ್ಲ ಮಷ್ಟೇ, ಅದು ಜನ ಗುಡ್ಡೆ ಹಾಕೊಂಡು ನಿಂತಿರೋದು, ಗುಡ್ಡೆ ಮಾಂಸತ್ತಾರ. ಓಕೆ ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಸೊ ಮಾಡಲ್ವಾ? ರಾತ್ರಿ ಏನು ಮಾಡೋಣ? ರಾತ್ರಿ ಏನೋ ಮಾಡೋಣ ಅಂತ ಹೇಳ್ತಾನೆ ನಮ್ಮ ಅಪ್ಪಿ. ಆಮೇಲೆ ಮಾಡ್ಬಿಟ್ಟು ವಿಡಿಯೋ ಕಂಪ್ಲೀಟ್ ಮಾಡ್ತೀವಂತೆ. ನೋಡಿ, ಕುದುರೆ ಸವಾರಿ. ನಿಮ್ಮ ಹುಡುಗಿ ಕರ್ಕೊ ಬಂದರೆ ನೀವು ಅದೇ ಥರ ಹೋಗ್ಬೋದು. ನಮಗೆ ಹುಡುಗಿ ಇಲ್ಲ, ಅದಕ್ಕೆ ನಾವು ಹೊತ್ತಲ್ಲ. ಅದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ